ರಾಜ್ಯದಲ್ಲಿ 4ನೇ ಅತಿ ದೊಡ್ಡ ಸಮಾಜ ಯಾವುದಾದ್ರೂ ಇದ್ದರೆ ಅದು ಮಹರ್ಷಿ ವಾಲ್ಮೀಕಿಯ ವಂಶಸ್ಥರು ಅನ್ನೋದನ್ನು ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ತೀವಿ. ಇತಿಹಾಸವನ್ನು ಕೆದಕಿದ್ರೆ ಬಹುಶಃ ಇಡೀ ಭಾರತದ ಸಂಸ್ಕೃತಿಗೆ ಮಹಾನ್ ಕೊಡುಗೆಯನ್ನು ಕೊಟ್ಟಿರುವಂಥವ್ರು ಮಹರ್ಷಿ ವಾಲ್ಮೀಕಿ ನಮ್ಮ ವಂಶಸ್ಥರು ಅನ್ನೋದನ್ನು ನಾವು ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಒಂದು ಕಡೆ ಬೇಡ್ರ ಕಣ್ಣಪ್ಪ, ಇನ್ನೊಂದು ಕಡೆ ಏಕಲವ್ಯ, ಶಬರಿ. ಅಷ್ಟಾಕೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಧ್ವನಿ ಎತ್ತಿದಂಥವ್ರು ಯಾರಾದರೂ ಇದ್ದರೆ ಅದು ಅಲಗಲಿ ಬೇಡ್ರು, ನಾಯಕ ಸಮಾಜದವರು ಅನ್ನೋದನ್ನು ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ತೀವಿ. ಹಾಗೆ ಸುರಪುರದ ಪಾಳ್ಯಗಾರರು ಸಹ. ಸೊ ಈ ಇತಿಹಾಸ ಇತಿಹಾಸವನ್ನು ಕೆದಕಿದಾಗ ರೋಮಾಂಚನ ಆಗುತ್ತೆ. ಆದರೆ ಈ ವರ್ತಮಾನದಲ್ಲಿ ಇವತ್ತು ನೋಡಿದ್ರೆ ನಮಗೆ ಸಂವಿಧಾನದತ್ತವಾಗಿ ಸಿಕ್ಕಬೇಕಾಗಿರುವಂಥ ಮೀಸಲಾತಿ 19 ಏಪ್ರಿಲ್ 1991ರಲ್ಲಿ ಅಂದಿನ ಸರ್ಕಾರ, ಚಂದ್ರಶೇಖರ್ ಅವರ ನೇತೃತ್ವದ ಕೇಂದ್ರ ಸರ್ಕಾರ, ಸನ್ಮಾನ್ಯ ದೇವೇಗೌಡರು ಇನ್ನಿತರ ಸಹಕಾರದಿಂದ ಅವತ್ತು ನಮ್ಮ ಸಿನಾನಸ್ ನೇಮ್ಸನ್ನು ರಾಮಕೃಷ್ಣ ಹೆಗಡೆ ಅವರು 1984-85ರಲ್ಲಿ ರೆಕಮೆಂಡ್ ಮಾಡಿದ್ದನ್ನು ಚಂದ್ರಶೇಖರ್ ಅವರು ಸುಗ್ರೀವಾಜ್ಞೆಯ ಮೂಲಕ ಮಾಡಿದ್ರು. ಆಮೇಲೆ ಜುಲೈನಲ್ಲಿ 1991ರಲ್ಲಿ ಯಾವ ನರಸಿಂಹರಾಯರು ಇದನ್ನು ಕಾನೂನು ಮಾಡಿದ್ರು. ಅವತ್ತಿನಿಂದ ಲೆಸ್ ದೆನ್ 1% ಇದ್ದಂಥ ಜನಾಂಗ ST 7%ಗೆ ಬಂದರೂ ಅದರ ಮೀಸಲಾತಿಯನ್ನು 7 ಮಾಡಲಿಲ್ಲ. ಅನೇಕ ಹೋರಾಟಗಳ ಸದನದ ಒಳಗಡೆ ಮತ್ತು ಹೊರಗಡೆ ಮಾಡಿದಂಥ ಹೋರಾಟಗಳ ಹಿನ್ನೆಲೆಯಲ್ಲಿ 2022ರಲ್ಲಿ SCಗಳಿಗೆ 15ರ ಬದಲು 17, STಗಳಿಗೆ 3ರ ಬದಲು 7, ಹಾಗೆ OBCಗಳಿಗೆ 32% ಮೀಸಲಾತಿ, ಒಟ್ಟು 56% ಮೀಸಲಾತಿ ಮಾಡುವಂಥ ಕಾನೂನನ್ನು ಮಾಡಲಾಯಿತು. ಆ ಕಾನೂನಿಗೆ ರಾಜ್ಯದ ಎಲ್ಲ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲರೂ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಅಷ್ಟೇ ಅಲ್ಲ, ಕಾನೂನಿಗೆ ರಾಜ್ಯಪಾಲರ ಅಂಕಿತ ಆಗಿದೆ. ಆದರೆ ಅದನ್ನು ಇವತ್ತು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡಿರುವಂಥ ಸಂದರ್ಭದಲ್ಲಿ ಅದಕ್ಕೆ ತಡೆಯಾಜ್ಞೆ ಇದೆ. ಇದರ ಪರಿಣಾಮ ಇವತ್ತು ಮತ್ತೆ ನಾವು 3%ಗೆ, SCಗಳು 15%ಗೆ, OBCಗಳು 32%ಗೆ. ಸೊ ಇದರ ಜೊತೆಗೆ ನೋಡಿ, ಉದಾಹರಣೆಗೆ ಈಗ 56,000 ಹುದ್ದೆಗಳನ್ನು ತುಂಬುತ್ತೇವೆ ಅಂತೇಳಿ ಸರ್ಕಾರ ಹೇಳಿದ್ದಾರೆ. 7% ಅಂತ ಹೇಳಿದ್ರೆ ಸುಮಾರು 3,750 ಹುದ್ದೆಗಳು STಗೆ ಸಿಗ್ತವೆ. 3% ಅಂದರೆ 1,600 ಸಿಗ್ತವೆ. SCಗಳಿಗೆ 8,500 SCಗಳಿಗೆ ಸಿಗ್ತವೆ. 17 ಆದರೆ, 15 ಆದರೆ 7,500 ಸಿಗ್ತವೆ. ಸೊ ಈ ರೀತಿಯ ಅನೇಕ ಅನ್ಯಾಯಗಳು ಆಗ್ತಾ ಇದ್ದಾವೆ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ರಾಜ್ಯದಲ್ಲಿ ಅವ್ಯಾಹತವಾಗಿ ನಡೀತಾ ಇದ್ದಾವೆ. ನಾನು ಅನೇಕ ಸಾರಿ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆದಿದ್ದೇನೆ. ಯಾರೇ ಬೇಕಾದರೂ SC ಆಗಲಿ ST ಆಗಲಿ ನಮ್ಮದು ಅಭ್ಯಂತರ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಅರ್ಹತೆ ಇದೆ. SC ಆಗಲಿ ST ಆಗಲಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಆದರೆ ಕಾನೂನು ಬಾಹಿರವಾಗಿ ಸುಳ್ಳು ಸರ್ಟಿಫಿಕೇಟ್ಸ್ ತೆಗೆದುಕೊಂಡಂಥವ್ರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತು ಈ ಮೀಸಲಾತಿಯ ಪ್ರಮಾಣ ಏನಿದೆ 56%ನ್ನು 9th ಶೆಡ್ಯೂಲ್ಗೆ, ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸುವಂಥದಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ರಾಜ್ಯದಲ್ಲಿ ಆಗಬೇಕು. ಮತ್ತು ಆಲ್ ಪಾರ್ಟಿ ಡೆಲಿಗೇಷನನ್ನು ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತಂದು ಅದನ್ನು 9th ಶೆಡ್ಯೂಲ್ಗೆ ಸೇರಿಸುವಂಥ ಕೆಲಸ ಆಗಬೇಕು ಅಂತೇಳಿ